ಮತ್ತ ಆ ಸಿಟಿಯಲ್ಲಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳು ಹೋಗಿ ಫಾರಿನ್ ರಾಜನ ಹತ್ರ ಏನಂತಾರ, ನಾವು ನಮ್ಮ ಗುಲಾಮರಿಗೆ ಬಿಟ್ಟು ನಾವು ಮುಂದೆ ಏನ್ ಮಾಡ್ಯಾರ ಅಂತ ಹೇಳಿ ಅವ್ರಿಗೆ ಆಲೋಚನೆ ಬರ್ತದೆ. ಅವ್ರ ಮಂಕಾಗಿದ್ದ ಬುದ್ಧಿ ಮತ್ತೆ ಬಂದಾಗ ಅವ್ರು ಏನ್ ಮಾಡ್ತಾರ, ಈ ಗುಲಾಮ್ತಲ್ಲಿ ಇದ್ದವ್ರಿಗೆ ಹಿಡಿಬೇಕಂತ ಹೇಳಿ ಓಡಿ ಓಡಿ ಬರುವಂತರಾಗಿದ್ದಾರೆ. ಆಗ ಓಡಿ ಓಡಿ ಬರುವಾಗ ದೇವರ ಸನ್ನಿಧಿಯಲ್ಲಿ ಅವರು ಆ ನಂಬಿಗಸ್ತರಾಗ್ತಾರೆ. ಯಾರು ಇಸ್ರಾಯೇಲರೇ ಆ ನಂಬಿಗಸ್ತರಾಗ್ತಾರ. ಅವ್ರು ಬರುವಾಗ ದೂರಿಂದ ಕಂಡು ಮೋಶೆಗೆ ಗುಣಗುಟ್ಟುವಂತರಾಗುತ್ತಾರೆ. ಯಾರು ಇಸ್ರಾಯೇಲರು ನೋಡಿದ್ವಿ ನಾವು. ಇವತ್ತು ನಮ್ಗೆ ದೇವರು ಏನಾದ್ರೂ ಅದ್ಭುತ ಕಾರ್ಯ ಮಾಡಿದರೆ ಅದಕ್ಕೆ ಜಯ ಕೀರ್ತಿ ಹೋಗ್ಬೇಕು, ಸನ್ಮಾನಿಸಬೇಕು, ದೇವರಲ್ಲಿ ಆರಾಧಿಸಬೇಕು, ಪ್ರಾರ್ಥಿಸಬೇಕು, ಆತನಿಗೆ ಸ್ತುತಿ ಸ್ತೋತ್ರಗಳು ಹೇಳ್ಬೇಕು. ಯಾಕಂದ್ರೆ ಆತ ನಮಗೆ ಉಪಕಾರ ಮಾಡಿದ್ದಾರೆ. ಆದರೆ ಇಸ್ರಾಯೇಲರು ಏನ್ ಮಾಡ್ತಾರ, ಅವ್ರಿಗೆ ಕಷ್ಟಗಳು ದುಃಖಗಳು ಬಂದಿದ ತಕ್ಷಣ ದೇವರಿಗೆ ಏನ್ ಮಾಡಕ್ ಶುರು ಮಾಡ್ತಾರ, ಹಿಂಸಿಸುವಾಗ ಮತ್ತೆ ದೇವರಿಗೆ ಅಲ್ಲಗಳೆಯುವುದು ಸ್ಟಾರ್ಟ್ ಮಾಡ್ತಾರ. ಆದರೆ ದೇವರು ನನ್ನ ಮಕ್ಕಳು ಅಂತೇಳಿ ಅವ್ರಿಗೆ ರಕ್ಷಿಸ್ತಾನ. ಅವ್ರು ಬಂದಾಗ ಏನಂತಾನ, ಮೋಶೆಗ ಜನರೆಲ್ಲರೂ ಬಂದು ಹೇಳ್ತಾರ, ನಾವು ಐಗುಪ್ತದಲ್ಲಿ ಇರೋದು ಎಷ್ಟೋ ವಾಸಿ ಇತ್ತಲ್ಲ, ಇಲ್ಲಿ ಬಂದು ನಮ್ಗೇನೋ ಅಡವಿದ ಕುಲ್ಲ ಕರ್ಕೊಂಡು ತಂದಿದಿ. ಆ ಫಾರೋನ ಸೈನ್ಯ ಐಗುಪ್ತದ ಎಲ್ಲ ಜನರು ರಥಗಳು ತಗೊಂಡು ನಮ್ಮಲ್ಲಿ ಬಂದು ದೌರ್ಜನ್ಯ ಮಾಡಿ ನಮ್ಗೆ ಕೊಲ್ಲುವಂತಾರ ಅಂತೇಳಿ ಗುಂಡುಬಿಡ್ತಾರ. ಆದ್ರೆ ಅವರ ನಂಬಿಕೆನೇ ಇರುವುದಿಲ್ಲ. ಮೋಶೆ ಅವರ ಸಂಗಡ 80 ವರ್ಷ ಇರ್ತಾರೆ ಟೋಟಲ್. ಆದ್ರೂ ಅಲ್ಲಿ ನಂಬಿಕೆ ಎನ್ನುವ ಮಾತೆ ಎಷ್ಟವಸ್ತ ಆಗ್ತದಂದ್ರೆ ಅಲ್ಲಿ ಕೆಡುವ ಸೈತಾನನು ಯಾರ್ಯಾರು ಸೈತಾನನ ಮಾರ್ಗದಲ್ಲಿ ಇದ್ದೀರಲ್ಲ, ದೇವರ ಮೂಲಕ ನಡೆದವರೆಲ್ಲ ಸೈತಾನನಿಗೆ ಅಣಿವೆಂದರು. ಇದೇ ದೇಹದಿಂದ ಹುಟ್ಟಿದವರು ಅಲ್ಲಿ ಇದ್ದಿದ್ದರು, ಆತ್ಮದಿಂದ ಹುಟ್ಟಿದವರು ಇದ್ದರು, ದೇವರು ಇಲ್ಲಿದ್ದು ಇದ್ದರು, ಅಲ್ಲಿ ಕಾರ್ಯ ಮಾಡಿದ್ರು. ಇದೇ ಕಾರ್ಯವಾಗಿ ನೋಡ್ತೇವೆ ನಾವು. ಅದೇ ನೋಡ್ತೇವೆ. ಮತ್ತೆ ದೇವರು ಯಾವ ರೀತಿ ಅಂಜೂರ ಗಿಡಕ ಶಾಪ ಕೊಟ್ಟರು. ಯಾಕೆ ಅಂಜೂರ ಗಿಡಕ್ಕೆ ಶಾಪ ಕೊಟ್ಟರು ಹೇಳ್ಬೋದು ಯಾರಾದ್ರು? ಅದು ಕೊಡುವ ಫಲ ಟೈಮಿಗೆ ಫಲ ಕೊಟ್ಟಿಲ್ಲ. ದೇವರಿಗೆ ಹೆಸರೇ ಆಯ್ತದ. ದೇವರು ಬಂದಾಗ ದೂರಿಂದ ನೋಡಿ ಅದರ ಒಂದು ಎಲ್ಲ ಎಲೆಗಳು ನೋಡಿ ತುಂಬಾ ಹಸುರಾಗ್ಯದ, ಇದು ಫಲ ಕೊಡುವಂತ ಗಿಡ ಅದ, ನಾ ಹೋಗಿ ತಿನ್ಬೇಕಂತ ಹೇಳಿ ದೇವರು ಹೋಗ್ತಾನೆ. ಆದರೆ ಅಲ್ಲಿ ಹೋದಾಗ ಆ ಗಿಡಕ್ಕೆ ಒಂದು ಕಾಯಿ ಬರಲಿಲ್ಲ. ಆದ್ರೆ ದೇವರು ಏನ್ ಮಾಡ್ತಾನ, ಆ ಮರಕ್ಕೆ ಶಾಪಿಸುತ್ತಾನ. ಶಾಪಿಸಿದಾಗ ಅದು ಮುಂಜಾನೆ ನೋಡುವಷ್ಟರಲ್ಲಿ ಒಣಗಿ ಹೋಗುತ್ತದೆ. ಒಂದು ಬೆಳೆದಿದಂತ ಗಿಡವು ಶಾಪದಿಂದ ಒಣಗಿ ಹೋಗುತ್ತದೆ. ಯಾಕಂದ್ರೆ ದೇವರ ಕಾರ್ಯದಲ್ಲಿ ಯಾರು ದೈಹಿಕವಾಗಿರ್ತಾರಲ್ಲ, ಅದೇ ರೀತಿಯಾಗಿ ದೇವರು ಅವರನ್ನು ಬಿಟ್ಟು ಬಿಟ್ಟಾಗ ಸೈತಾನ ಏನ್ ಮಾಡ್ತಾನ, ಆ ಗಿಡ ಯಾವ ರೀತಿಯಾಗಿ ಒಣಗಿ ಹೋಗುತ್ತಲ್ಲ ಆ ಗಿಡ ಒಣಗಿ ಹೋಗುತ್ತದೆ. ಇಲ್ಲಿ ಹಂಗಂತೇಳಿ ದೇವರು ಆ ಗಿಡಕ್ಕೆ ಕೆಟ್ಟದಂತ ಹೇಳಿಲ್ಲ. ಆ ಗಿಡಕ್ಕೆ ತುಂಬಾ ಪರಿಶುದ್ಧವಾದ ಇಟ್ಟಿದ್ದಾರೆ. ಆ ಅಂಜೂರ ಗಿಡದ ಹೆಸರೇ ಅದು ಏನದ, ನೀತಿವಂತ ಅಂತ ಹೇಳಿ ಕರಿಬಹುದು, ಜಯವನ್ನುವಂತದನ್ನು ಕರಿಬಹುದು. ಈ ಫಿಗ್ ಟ್ರೀ ಏನಂತಾರ, ಅದು ಒಂದು ಸಮೃದ್ಧಿಯಾದ ಗಿಡ. ನೋಡ್ರಿ, ದೇವರದಕ್ಕೆ ಸಮೃದ್ಧಿಯಾಗಿ ಕೊಟ್ಟಿದ್ದಾನೆ. ಅಂತ ದೊಡ್ಡ ದೊಡ್ಡ